ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರುನ್ಯಾಸಿಂದ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ಧ್ಯಾನ ಯೋಗದ 21ನೇ ಶ್ಲೋಕದಿಂದ ಮನನ ಮಾಡೋಣ. 21ನೇ ಶ್ಲೋಕ. ಸುಖಂ ಅತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚನ್ ಚಲತಿ ತತ್ವತಃ. ಸಮಾಧಿ ಎಂದು ಕರೆಯಲ್ಪಡುವ ಯೋಗದ ಆ ಆನಂದಮಯ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಪರಮ ಅಪರಿಮಿತ ದೈವಿಕ ಆನಂದವನ್ನು ಅನುಭವಿಸುತ್ತಾನೆ ಮತ್ತು ಹೀಗೆ ಸ್ಥಾಪಿತನಾಗಿ ಶಾಶ್ವತ ಸತ್ಯದಿಂದ ಎಂದಿಗೂ ವಿಮುಖನಾಗುವುದಿಲ್ಲ. ನಾವು ಇವಾಗ ಇನ್ನು ಧ್ಯಾನ ಯೋಗವನ್ನ ನಾವು ಅಭ್ಯಾಸ ಅಂದ್ರೆ ಕಲಿತಾ ಇದ್ವಿ. ಹೇಗೆ ಒಬ್ಬ ಧ್ಯಾನ ಯೋಗಕ್ಕೆ ಅಂದ್ರೆ ಕರ್ಮಯೋಗವನ್ನ ಮುಗಿಸಿ ಮನಸ್ಸನ್ನ ಧ್ಯಾನಕ್ಕೆ ಸಿದ್ಧಪಡಿಸ್ಕೊಂಡು ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದನ್ನ ಶ್ರೀಕೃಷ್ಣ ಹೇಳ್ಕೊಟ್ಟಿರೋದನ್ನ ನಾವು ನೋಡ್ತಾ ಇದ್ವಿ. ಆಸನ ಸಿದ್ಧ ಮಾಡ್ಕೊಳ್ಳೋದು ಮತ್ತೆ ಮನಸ್ಸನ್ನ ಹೇಗಿಟ್ಕೊಳ್ಳೋದು ಅದೆಲ್ಲವೂ ನಾವು ಹಿಂದಿನ ಒಂದು ಸತ್ಸಂಗದಲ್ಲಿ ನಾವು ಎಲ್ಲ ನೋಡಿದ್ವಿ. ಈಗ ಮುಂದುವರೆದ ಭಾಗವನ್ನು ಹೇಳ್ತಾ ಇದ್ದಾರೆ. ಇವಾಗ 20ನೇ ಒಂದು ಶ್ಲೋಕದಿಂದನೇ ಹೇಗೆ ಮನಸ್ಸನ್ನ ಸ್ಥಿರವಾಗಿ ಒಂದು ಕಡೆ ಧಾರಣೆ ಮತ್ತು ಧ್ಯಾನ ಸಮಾಧಿಯ ಕಡೆಗೆ ತೆಗೆದುಕೊಂಡು ಹೋಗೋದನ್ನ ಮತ್ತು ಆತ್ಮ ಸಾಕ್ಷಾತ್ಕಾರವನ್ನ ಹೇಗ್ ಪಡ್ಕೊಳ್ಳೋದು ಅನ್ನೋದನ್ನ ಮುಂದುವರೆದು ತಿಳಿಸ್ಕೊಡ್ತಾರೆ. 21ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಹಾಕ್ತೀನಿ. ಈ ಶ್ಲೋಕದ ಪ್ರಕಾರ ಹೇಗೆ ಯೋಗಿ ಪರಮಾತ್ಮ ಸ್ವರೂಪ ಬಿಟ್ಟು ವಿಚಲಿತನಾಗೋದಿಲ್ಲ, ಅಂದ್ರೆ ಪರಮಾತ್ಮನಲ್ಲೇ ಆಗ್ಬಿಡ್ತಾನೆ. ಪ್ರಕಾರ ಯೋಗಿ ಪರಮಾತ್ಮ ಸ್ವರೂಪದಲ್ಲಿ ಇರುತ್ತಾನೆ. ಒಬ್ಬ ಯೋಗಿ ನೋಡಿ ಆನಂದಮಯ ಸ್ಥಿತಿಯಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಇವೆಲ್ಲ ಸ್ವರೂಪ ಲಕ್ಷಣ. ಆನಂದ ಸ್ವರೂಪ. ಒಂದು ಆತ್ಮನ ಸ್ವರೂಪನೇ ಆನಂದ ಸ್ವರೂಪ. ಇಲ್ಲಿ ಮೊದಲ ಒಂದು ಸಮಾಧಿ ಒಂದು ಯೋಗಕ್ಕೆ ಬರ್ಬೇಕಾದ್ರೆ ಅವನ ಒಂದು ಯೋಗ ಸ್ಥಿತಿಯನ್ನ ತನ್ನ ಒಂದು ಯೋಗ ಅಭ್ಯಾಸ ಮಾಡಿ ಅವನು ಒಂದು ಹಂತ ತಲುಪಿದ ಮೇಲೆ ಅವನಿಗೆ ಈ ಸಮಾಧಿ ಸ್ಥಿತಿ ಬರ್ತೈತಿ. ಆ ಸಮಾಧಿ ಸ್ಥಿತಿ ಬಂದ ಮೇಲೆ ಅವನಿಗೆ ತಾನೇ ಅವನಲ್ಲಿ ಆ ಒಂದು ಸಂತೋಷವನ್ನ ಆನಂದವನ್ನ ಅನುಭವಿಸ್ತಾನೆ. ಆ ಅನುಭವದಲ್ಲಿ ಏನಾಗ್ತೈತಿ, ಅವನಿಗೆ ಈ ಒಂದು ದೈವಿಕ ಅವನಲ್ಲಿ ಸದಾಕಾಲ ಆ ಭಗವಂತನ ಒಂದು ಭಾವನೆಯಲ್ಲೇ ಅಥವಾ ಅವನಲ್ಲೇ ನೆಲೆಯಾಗಿರೋದ್ರಿಂದ, ಆಮೇಲೆ ತಾನು ಆತ್ಮ ನಾನೇ ಒಂದು ನನ್ನಲ್ಲೇ ಆ ಭಗವಂತ ಇದ್ದಾನೆ ಅಂತ ಹೇಳಿ ಅವನು ತನ್ನಲ್ಲೇ ಆ ಭಗವಂತನನ್ನ ನೆಲೆಗೊಳಿಸಿಕೊಂಡಿರ್ತಾನ. ಹೀಗೆ ಏನಾಗ್ತೈತೆ ಅವನಿಗೆ ಒಂದು ತುಂಬಾನೇ ಸಂತೋಷ, ಅಪರಿಮಿತವಾದಂತ ಅಂದ್ರೆ ಬಹಳವಾದಂತ ಒಂದು ಸಂತೋಷ, ಆನಂದವನ್ನ ಅಂದ್ರೆ ಇದು ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಇದು ಆನಂದದ ಸ್ಥಿತಿನೇ ಬರೋದಲ್ಲ, ಲಾಸ್ಟ್ಗೆ ಆ ಆನಂದ ಸ್ಥಿತಿಯನ್ನ ಅವನು ಅನುಭವಿಸ್ತಾನೆ. ಅದು ಒಂದು ದೈವಿಕವಾದಂತ ಆನಂದ ಅಂತ ಹೇಳ್ತಾರಮ್ಮ ಇದ್ರಲ್ಲಿ. ಭಗವಂತನ ಒಂದು ಪ್ರಜ್ಞೆಯಲ್ಲೇ ಇದ್ದಾಗ ಆ ದೈವಿಕ ಆನಂದ ಸಹಜವಾಗಿ ಬರ್ತೈತಿ. ಹಾಗೇನೆ ಈ ಒಂದು ಅನುಭವಿಸ್ತಾ ಇದ್ದಾಗ ಅವನಿಗೆ ಯಾವಾಗ್ಲೂ ಅವನು ಈ ಒಂದು ಹೊರಗಿನ ಒಂದು ಪ್ರಪಂಚದ ಯಾವುದೇ ಒಂದು ವಿಷಯಗಳಿಗೆ ತಲೆ ಹಾಕೋದಿಲ್ಲ. ಯಾಕಂದ್ರೆ ಅವನಲ್ಲಿ ಒಂದು ಸಮಾಧಿ ಸ್ಥಿತಿ ಅಂದ್ರೆ ಒಂದು ಯೋಗಿ ಮೇಲಿನ ಒಂದು ಇದಕ್ಕೆ ಹೋಗ್ಬಿಟ್ಟಿರ್ತಾನಮ್ಮ ಅವನೊಂದು ಹಂತಕ್ಕೆ. ಈಗ ಸಾಮಾನ್ಯ ಜನ ಏನ್ ಮಾಡ್ತಾರೆ, ಎಲ್ಲದನ್ನು ನೋಡಿದ ತಕ್ಷಣ ಅದು ಇದು ಅಂತ ಹೇಳಿ ಎಲ್ಲಾ ವಿಷಯದಲ್ಲೂ ಭಾಗವಹಿಸ್ತಾರ. ಆದ್ರೆ ಅವನು ಹಂಗಿರೋದಿಲ್ಲ. ಎಲ್ಲದನ್ನು ಒಂದು ಸಮನಾಗಿ ನೋಡ್ತಾ ಅದೇ ಒಂದು ದೃಷ್ಟಿಯಲ್ಲೇ ಇದ್ದು ಅವನು ಸದಾಕಾಲ ಭಗವಂತನಲ್ಲೇ ತನ್ನ ಒಂದು ಮನಸ್ಸನ್ನ ಇಟ್ಟು ಅವನನ್ನೇ ಧ್ಯಾನ ಮಾಡ್ತಾ ಇರೋದ್ರಿಂದ ಸದಾಕಾಲ ಅವನು ಖುಷಿಯಿಂದ ಆನಂದವನ್ನ ಅನುಭವಿಸ್ತಾನೆ. ಮತ್ತಿದು ಆನಂದ ಸ್ಥಿತಿ ಅಂದ್ರೆ ಒಂದು ಆತ್ಮನ ಒಂದು ಸಹಜ ಲಕ್ಷಣನೇ ಆನಂದ, ಹೌದಲ್ಲಮ್ಮ? ಹೀಗೆ ಒಂದು ಶಾಶ್ವತವಾದ ಒಂದು ಸತ್ಯದಿಂದ ಅವನು ಎಂದಿಗೂ ಅಂದ್ರೆ ಈ ಹೊರಗಿನ ಪ್ರಪಂಚಕ್ಕೆ ಅವನು ಯಾವತ್ತು
ಆ ಏನೇ ಇದ್ರು, ಕಷ್ಟ ಇರ್ಲಿ ಸುಖ ಇರ್ಲಿ, ಅದರಿಂದ ಅವನ್ಗೆ ಗೊಂದಲಕ್ಕೆ ಬೀಳೋದಿಲ್ಲ ಅಂತ. ಹಾ, ವಿಮುಖನಾಗೋದಿಲ್ಲ ಅಂತ ಹೇಳ್ತಾರಮ್ಮ ಇದ್ರಲ್ಲಿ. ಸರಿನಮ್ಮ. Right. ಇವಾಗ ನಾವು ಆನಂದ ಅಂತಂದ್ರೆ ಹೊರಗಿನ ಒಂದು ವಿಷಯ ವಸ್ತುಗಳಿಂದ ಸಿಗೋದೆಲ್ಲ ಈ ಸಂತೋಷ ಅಲ್ಪ ಸ್ವಲ್ಪ ಸಿಗುತ್ತಲ್ಲ, ಅದೇನೆ ಆನಂದ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಹಾ, ಈ ಯೋಗದಲ್ಲಿ ಅವನು ಇದ್ದಾಗ, ಅದು ಪಾರಮಾರ್ಥಿಕವಾಗಿ ನೋಡಿದಾಗ ನಾನು ಆ, ಆತ್ಮದರ್ಶನವನ್ನ ಮಾಡ್ಕೊಳ್ತಾನೆ. ಅದು ಸ್ವರೂಪ ಲಕ್ಷಣದ ಆನಂದ ಅನ್ನೋದು ಅಲ್ಲಿ ಆ, ಕಾಣಿಸ್ಕೊಳುತ್ತೆ. ಅದು ಆ, ಇದ್ರ ಮುಂದೆ ಯಾವುದು ಈ ಇಲ್ಲ. ಲೌಕಿಕವಾದಂತಹ ಒಂದು ಆನಂದ ಏನು ಇಲ್ಲ. ಅದು ಪಾರಮಾರ್ಥಿಕವಾದದ್ದು, ಅಂದ್ರೆ ಸ್ವರೂಪ ಲಕ್ಷಣ, ಪರಮಾತ್ಮನ ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣ. ಅದು ತನ್ನ ನಿಜವಾದ ಸ್ವರೂಪ ಲಕ್ಷಣವೂ ಹೌದು. ಹಾಗೆ ಯೋಗ ಸ್ಥಿತಿಯಲ್ಲಿರುವಾಗ ತನ್ನನ್ನು ತಾನೇ ನೋಡ್ಕೊಳ್ತಾನೆ. ಅವಾಗ ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದು ಇಲ್ಲ, ಇದು ಶಾಶ್ವತವಾದದ್ದು, ಅದೇ ಸತ್ಯ ಅಂತ ಗೊತ್ತಾಗೋಗುತ್ತೆ. ಅವಾಗ ಅದನ್ನ ಬಿಟ್ಟು ಬೇರೆ ಕಡೆಗೆ ಎಲ್ಲಿ ಹೋಗ್ತಾನೆ? ಇದೆಲ್ಲ ಏನು, ಇದು ಅಲ್ಪವಾದದ್ದು, ಪರಿಮಿತವಾದದ್ದು ಅಂತ ಅವನಿಗೆ ಗೊತ್ತಾಗೋಗ್ಬಿಡತ್ತೆ. ಹೌದಮ್ಮ. ಇನ್ನೊಂದಮ್ಮ, ಮತ್ತಿದು ಮೋಕ್ಷ ಮೀರಿದ್ದು ಅಂತ ಬರ್ತೈತಿ ಎಲ್ಲೇ ಒಂದ್ ಕಡೆ. ಮೋಕ್ಷವನ್ನ ಮೀರಿದ್ದು ಅಂದ್ರೆ ಮೋಕ್ಷ ನಾವೇ ಅನ್ಕೊಂಡ್ವಿ. ನಾವು ನೆನ್ನೆನೆ ನೋಡಿದ್ವಿ ಅಲ್ವಾ, ಮೋಕ್ಷ ಅನ್ನೋದು ಸುಮ್ಮನೆ ನಾವು ಭ್ರಮೆ ಅಷ್ಟೇ. ಬಂಧನ ಇದ್ರೆ ಅಲ್ವಾ, ಬಂಧನ ಇದ್ರೆ ಅಲ್ವಾ ಮೋಕ್ಷ ಅನ್ನೋದು. ಬಂಧನ ಇದ್ರೆ ಇಲ್ಲ, ಅಜ್ಞಾನದಿಂದ ನಾನ್ ಬಂಧನದಲ್ಲಿದ್ದೀನಿ ಅಂತ ಅನ್ಕೊಳ್ಳೋದು. ಯಾವಾಗ ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಾಗ ನಾನ್ ಬಂಧನದಲ್ಲಿ. ಯಾವಾಗ ಈ ಜ್ಞಾನ ಬಂತು, ಈ ದೇಹ ಮನಸ್ಸು ಬುದ್ಧಿಗಳು ನಾನು ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪಿ, ನಾನು ಆತ್ಮ ಸ್ವರೂಪಿ, ನಾನು ಬ್ರಹ್ಮ ಸ್ವರೂಪಿ ಅಂತ ಗೊತ್ತಾದಾಗ ಆಗ ಬಂಧನ, ಅದಕ್ಕೆ ಆತ್ಮಕ್ಕೆ ಬಂಧನ ಎಲ್ಲಿದೆ? ಆತ್ಮಕ್ಕೆ ಬಂಧನ ಇಲ್ಲ, ಯಾಕಂದ್ರೆ ಪರಿಮಿತತೆ ಇಲ್ಲ, ಅದು ಸರ್ವ ವ್ಯಾಪಕವಾಗಿರುವಂತದ್ದು. ಯಾವ್ದು ಬಂಧಿಸುತ್ತೆ? ಯಾವ್ದು ಬಂಧಿಸಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅಜ್ಞಾನದಲ್ಲಿದ್ದೀವೋ ಅವಾಗ ಈ ದೇಹ ಮನಸ್ಸು ಬುದ್ಧಿ ಅವೆಲ್ಲ ಪರಿಮಿತ, ಆವಾಗ ಬಂಧನ ಅಷ್ಟೇ. ಒಂದು ಅದನ್ನು ಮೀರಿದ್ದು ಅಂದ್ರೆ ಮೋಕ್ಷನೇ ಮೀರಿದ್ದು ಅಂದ್ರೆ ಇದು ಆನಂದದ ಒಂದು ಅನುಭವ ಸ್ಥಿತಿನೇ ಒಂದು ಆಗಿರ್ತದೆ, ಅಲ್ಲಿ ನೆಲೆಗೊಳ್ಳೋದಷ್ಟೇ, ನೆಲೆಗೊಳ್ಳೋದು. ಸರಿ ಸರಿ ಅಮ್ಮ, ಗೊತ್ತಾಯ್ತು. ಅಲ್ಲಿ ಅನುಭವ ಅನ್ನೋದು ಏನಿಲ್ಲ. ಅನುಭವಕ್ಕೆ ಯಾವುದು ಬಂದ್ರು ಅದು ನನಗಿಲ್ಲ, ಬೇರೆನೆ. ಇದು ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಳೋದೇನೆ. ನಾನು ಯಾರು ಅನ್ನೋದನ್ನ ಯಾವಾಗ್ಲೂ ಜ್ಞಾನಪೂರ್ವಕವಾಗಿ, ನನಗೇನು ಹೌದು ಈ ಇದ್ರಲ್ಲಿ ಕೂತ್ಕೊಂಡ್ರೆ, ಸಮಾಧಿಯಲ್ಲಿ ಕೂತ್ಕೊಂಡ್ರೆ ನನ್ಗೇನೋ ಅನುಭವ ಆಗುತ್ತೆ ಅಂತಂದ್ಬಿಟ್ಟು ಅದು ಸುಳ್ಳು. ಯಾವುದೇ ಅನುಭವ ಬಂದ್ರುನು ಅದು ಮಿಥ್ಯವಾದದ್ದೇ. ಯಾವುದೇ ಅನುಭವ ಬರ್ಲಿ, ಒಂದ್ ಲೈಟ್ ಬಂತು ಅಂತಂದ್ಬಿಟ್ಟು, ಅಥವಾ ಏನೋ ಇದು ದೇವ್ರೆ ಕಾಣಿಸ್ಬಿಡ್ತು ಅಂತಂದ್ಬಿಟ್ಟು, ಅದು ಎಲ್ಲ ಹೇಳಿದ್ರೆ ನಮ್ಮ ಮನಸ್ಸು ಉಂಟು ಮಾಡುವ ಭ್ರಮೆನೇ ಆಗಿರುತ್ತೆ. ನಾನು ಆತ್ಮನಲ್ಲೇ ನಿಂತಿದ್ದೀನಿ ಅಂತಂದ್ರೆ, ನೀವು ಸಹಜವಾಗಿ ಗಾಢ ನಿದ್ದೆಯಲ್ಲಿ ಯಾವ ರೀತಿಯಲ್ಲಿ ಇರ್ತೀರೋ ಅದೇ ಪರಮಾತ್ಮ ಅಂತ. ನಿಮಗೆ ನಿದ್ದೆ ಮಾಡಿದಕ್ಕಿಂತ ಆನಂದ ಯಾವ್ದಾದ್ರು ಇದೆಯಾ? ಇಲ್ಲ. ಅದು ಒಂದು ಸ್ಥಿತಿ ಆಗಿರೋದ್ರಿಂದ ಅದಕ್ಕಿಂತ ಮೀರಿದ್ದು ಈ ಆತ್ಮನ ಒಂದು ಆತ್ಮನಲ್ಲೇ ನೆಲೆ ನಿಲ್ಲುವುದು. ಅಂದ್ರೆ ಅಲ್ಲಿ ಈ ಇಂದ್ರಿಯಗಳ ಒಂದು ಚಟುವಟಿಕೆ ಇರಲ್ಲ, ಮನಸ್ಸಿನ ಚಟುವಟಿಕೆ ಯಾವುದು ಇಲ್ಲದೆ ಇರುವಂತಹ ಹಂತಕ್ಕೆ ಅಲ್ಲಿ ಕಾಣುವಂತಹದ್ದು. ಅಲ್ಲಿ ಇಂದ್ರಿಯ ದೇಹ ಬುದ್ಧಿಗಳ ಒಂದು ಚಟುವಟಿಕೆ ಅನ್ನೋದು ಏನು ಇರಲ್ಲ. ಧನ್ಯವಾದಗಳು ವಿಜಯಲಕ್ಷ್ಮಿ, ಬಹಳ ಚೆನ್ನಾಗಿ ಹೇಳಿದ್ದೀರಾ. ನೆಕ್ಸ್ಟ್ ಲಕ್ಷ್ಮಿಯವರು, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಇದರ ಅರ್ಥ, ಆ ಸ್ಥಿತಿಯನ್ನು ಪಡೆದ ನಂತರ ಯಾವುದೇ ಸಾಧನೆಯನ್ನು ಶ್ರೇಷ್ಠವೆಂದು ಪರಿಗಣಿಸುವುದಿಲ್ಲ. ಹೀಗೆ ಸ್ಥಾಪಿತನಾದವನು ಅತ್ಯಂತ ದೊಡ್ಡ ವಿಪತ್ತಿನ ನಡುವೆಯೂ
ವಿಚಲಿತನಾಗುವುದಿಲ್ಲ. ಲಕ್ಷ್ಮಿಯವರು ನಾನು ಹೇಳ್ಬಿಟ್ಟು ಅಡಿಗೆ ಹೋಗ್ತಾ ಕೇಳಿಸ್ಕೊಳ್ತೀನಿ, ಇದನ್ನ ನಾನೇ ಹೇಳ್ಬಿಡ್ತೀನಿ ಮೇಡಮ್. ಹೌದಾ, ಆಯ್ತು. ಅದೇ ಲಬ್ಧ್ವ ಅಂದ್ರೆ ಅವರು ಸಮಾನವಾಗಿ ಅವರು ಯೋಗ ಧ್ಯಾನಕ್ಕೆ ಕೂತಾದ್ಮೇಲೆ ಎಲ್ಲ ರೆಡಿ ಮಾಡಿ ಎಲ್ಲ ಸ್ವಚ್ಛವಾಗಿ, ಆಮೇಲೆ ಮ್ಯಾಟ್ ಅಲ್ಲ ಏನದು ಹಾಸಿಗೆ ಎಲ್ಲ ಹಾಸಿ ಎಲ್ಲ ಯೋಗ ಧ್ಯಾನಕ್ಕೆ ಕುಳಿತ ಮೇಲೆ ಅವರು ಅಚಲವಾಗಿರ್ತಾರೆ. ಮನಸ್ಸು ಬುದ್ಧಿ ಎಲ್ಲ ಒಂದು ಕಡೆ ಸ್ಥಿರವಾಗಿರ್ತಾರೆ ಧ್ಯಾನ ಕೂತ ಮೇಲೆ. ಅದಾದ್ಮೇಲೆ ಅವ್ರ ಮನ್ಸು ಯಾವಾಗ್ಲೂ ಸ್ಥಿರವಾಗೇ ಇರುತ್ತೆ. ಈಗ ಒಂದ್ ದೀಪ ಹೇಗೆ ಒಂದು ಗೂಡಲ್ಲಿ ಇಟ್ರೆ ಅದು ಅಲ್ಗಾಡಲ್ವೋ ಆ ತರ ಅವ್ರ ಮನಸ್ಥಿತಿನೂ ಹಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಮನಸ್ ಮೇಲೆ ಅವರು ಅದೇ ಧ್ಯಾನಕ್ಕೆ ಕೂತಾಗ ಮೂಗುನ್ ತುದಿ ಎಲ್ಲ ನೋಡಿ ಎರಡೂ ಕಣ್ಣುಗಳು ಕೇಂದ್ರೀಕರಿಸ್ಲಿ ಅಂತ ಹೇಳಿದ್ರಲ್ಲ, ಆ ತರ ನಿಲ್ಸ್ಕೊಂಡಾಗ ಅವ್ರ ಮನ್ಸು ಎಲ್ಲ ನಿಶಬ್ದವಾಗಿರುತ್ತೆ ಮತ್ತೆ ಶಾಂತವಾಗಿರುತ್ತೆ. ಅವ್ರಿಗೆ ಎಲ್ಲೋದ್ರುನು ಅದೇ ಮೋಕ್ಷನ ಗಳಿಸ್ತಾರೆ ಅಂದ್ರೆ ಇರುವಾಗ ಅವರು ತುಂಬಾ ಪರಮಾನಂದ ಕೊಟ್ಟೋಗ್ಬಿಟ್ಟಿರ್ತಾರೆ. ಆ ಮನಸ್ಸು ಬುದ್ಧಿ ಎಲ್ಲ ದಾಟಿ ಅವ್ರದ್ದು ನಿಜ ಸ್ವರೂಪ ಅದೇ ಆಗಿರುತ್ತೆ, ಆನಂದಮಯವಾಗಿರುತ್ತೆ, ಅವ್ರದ್ದು ಪರಮಾನಂದವಾಗಿರುತ್ತೆ. ಅವ್ರಿಗೆ ಪ್ರಾಪಂಚಿಕ ಸುಖ ದುಃಖ ಏನೂನು ಅವ್ರಿಗೆ ಅನುಭವಕ್ ಬರಲ್ಲ. ಆ ತರ ಪರಮಾನಂದನ ಅವರು ಗಳಿಸ್ತಾ ಇರ್ತಾರೆ ಅಂತ ಮೇಡಮ್. ಸರಿ ವೀಣಾಜಿ, ಇಲ್ಲಿ ಅವರು ವಿಪತ್ತಿನ ನಡುವೆಯೂ ವಿಚಲಿತನಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ವಿಪತ್ತು ಅನ್ನೋದು ಏನು ಅನ್ನೋದನ್ನ ನಾವು ನೋಡ್ಬೇಕು. ಅದೇ ಪ್ರಾಪಂಚಿಕ ಅವ್ರಿಗೆ ಪ್ರಪಂಚದ ಸುಖ ದುಃಖಗಳು ಬರುತ್ತಾ ಇರತ್ವೆ ಅಲ್ವಾ, ಅಂದ್ರೆ ಅವು ದ್ವಂದ್ವಗಳು ಬರುತ್ತೆ, ಅವು ಬರ್ತಾ ಇರುತ್ತೆ. ಆದ್ರೂ ಸಹ ಜ್ಞಾನಿ ಅದು ನಾನಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗೋಗ್ಬಿಟ್ಟಿರುತ್ತೆ. ಅವೆಲ್ಲ ಬಂದು ಹೋಗುವಂತದ್ದು. ಸುಖ ಬಂದ್ರೆ ಅದು ಶಾಶ್ವತವಾಗಿರಲ್ಲ, ದುಃಖ ಬಂದ್ರು ಸಹ ಶಾಶ್ವತವಾಗಿ ಇರಲ್ಲ. ಇವೆಲ್ಲ ಬಂದು ಹೋಗುವಂತವೆ. ಅದು ಪ್ರಕೃತಿಯಲ್ಲಿ ಸಹಜವಾಗಿ ಜೀವನದಲ್ಲಿ ನಡೆಯುವಂತಹದ್ದೇ. ನಾನು ಆತ್ಮಸ್ವರೂಪಿ, ಅದನ್ನೆಲ್ಲನೂ ನೋಡ್ತಾ ಇರೋನು ನಾನು ಸಾಕ್ಷಿ ಭಾವದಿಂದ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಅನ್ನುವುದು ಆ ಜ್ಞಾನಿಗೆ ಗೊತ್ತಿರುತ್ತೆ. ಅದಕ್ಕೆ ಏನ್ ಬಂದ್ರು ಅವನು ಸ್ಥಿರವಾಗಿರೋದ್ರಿಂದ ಅವುಗಳ ಒಂದು ಪರಿಣಾಮ ಅನ್ನೋದು ಇವನ ಮೇಲೆ ಬೀರಲ್ಲ. ಧನ್ಯವಾದಗಳು ವೀಣಾರೆ. ನೆಕ್ಸ್ಟ್ ಲಕ್ಷ್ಮಿಯವರು ಇದ್ದೀರಾ? 23 ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ದುಃಖದ ಸಂಯೋಗದಿಂದ ವಿಯೋಗವಾಗಿರುವ ಸ್ಥಿತಿಯನ್ನೇ ಯೋಗವೆಂದು ತಿಳಿಯಬೇಕು. ಈ ಯೋಗವನ್ನು ನಿರಾಶಾವಾದದಿಂದ ಮುಕ್ತವಾಗಿ ದೃಢ ನಿಶ್ಚಯದಿಂದ ಅಭ್ಯಾಸ ಮಾಡಬೇಕು. ಇದು ಮುಂದುವರೆದ ಭಾಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ವಶನ್ ನೋಡ್ಕೊಂಬರೋಣ. ಲಕ್ಷ್ಮಿಯವರು ತಯಾರಿದ್ದೀರಾ? ಸಂಸಾರ ಸಂಯೋಗವಿಲ್ಲದಿರುವುದು ಮತ್ತು ಯೋಗವನ್ನು ಹೇಗೆ ಸಾಧಿಸಬೇಕು? ಸಂಸಾರ ಸಂಯೋಗ ಅಂದ್ರೆ ಏನು ಅದನ್ನ ವಿವರಿಸ್ಬಿಟ್ಟು ಹೇಳಿ. ಈಗ ನಾವು ದುಃಖದ ಸಂಯೋಗ ಅಂತಂದ್ರೆ ಸಂಸಾರ ಸಂಯೋಗನೆ. ಇಲ್ಲಿ ನಮ್ಗೆ ಎರಡು ಬರ್ತೈತಿ ಅಮ್ಮ, ಸುಖ ದುಃಖ ಅನ್ನೋದ್ ಎರಡು ಬರ್ತೈತಲ್ರಿ. ಆ ಸುಖ ದುಃಖ ಅಂತ ಹೇಳಿ ಎರಡೂ ಇರೋದನ್ನ ಒಂದ್ ಸುಖ ಬಂದಾಗ ಬಹಳ ಖುಷಿಯಿಂದ ಇರೋದು ಅಥವಾ ದುಃಖ ಬಂದಾಗ ನಿರಾಶೆ ಒಳಗ್ ಇರೋದ್ರಕ್ಕಿಂತನೂ ಒಂದು ಯೋಗ ಸ್ಥಿತಿ ಅಂತ ಹೇಳಿ ಸಮಾನಾಗಿ ತಗೊಳದಮ್ಮ. ಏನ್ ಸರಿ ಅದೇ ಬಂದಿರೋದೆಲ್ಲ ಒಂದ್ಸತೆ ದುಃಖ ಬಂದಾಗ ಎಲ್ಲ ಬಂದಿರೋದೆಲ್ಲ ಒಳ್ಳೇದಕ್ಕಂತ ಹೇಳಿ ತಗೊಳೋದಾಗ್ಲಿ, ಅಥವಾ ಸುಖ ಬಂದಾಗ ಇರ್ಲಿ ಇದ ಅಂತದ್ದು ಅಷ್ಟು ಖುಷಿ ಪಡೋಷ್ಟೇನ್ ಇಲ್ಲ, ಬಂದೈತಿ ಅಂತಂದ್ ಹೇಳಿ ಒಂದು ನಿಶ್ಚಲ ಸ್ಥಿತಿ ಒಳಗಮ್ಮ ಇರೋದನ್ನ ಅಭ್ಯಾಸ ಮಾಡ್ಬೇಕಂತಂದ್ ಹೇಳಿ ಹೇಳ್ಕೊಡ್ತಾ ಇದಾರ ಅಂತ ನಂಗ ಹಂಗ ಅನಸ್ತು ಅಮ್ಮ. ಧನ್ಯವಾದ. ಯಾಕೆಂದ್ರೆ ನಮ್ಗೆ ಒಂದೇ ಸತಿ ನಿಂತ್ಕೊಳಕ್ಕಾಗಲ್ಲ, ಅಭ್ಯಾಸ ಮಾಡ್ಬೇಕು. ಇವಾಗ
ದುಃಖದ ಸಂಯೋಗ ಅಂತಂದ್ರೆ ಇವಾಗ ಸುಖ ದುಃಖ ನೀವು ಹೇಳಿದ ಹಾಗೆ ಅವುಗಳನ್ನೇ ಎಲ್ಲ ಬಂದು ಹೋಗ್ತಾ ಇರುತ್ತೆ, ಆದ್ರೆ ಅದನ್ನ ಅಂಟಿಸ್ಕೊಳ್ಬಾರ್ದು. ನಾನು ಅದಕ್ಕೆ ನಿಸ್ಪೃಹನಾಗಿ ಇರ್ಬೇಕು. ಈ ಬಾಹ್ಯ ಪ್ರಪಂಚದ ಒಂದು ವಸ್ತು ವಿಷಯಗಳಿರುತ್ತಲ್ಲ, ಅವುಗಳಿಂದ ಬೇಕಾದಷ್ಟು ಬರುತ್ತೆ ನಮ್ಗೆ. ಆದ್ರೆ ಎಲ್ಲೇ ನಾವು ಏನು ಕರ್ಮ ಮಾಡಿದ್ರು ಸಹ ನಿಸ್ಪೃಹರಾಗಿ ಮಾಡ್ಬೇಕು. ಈ ಸಂಸಾರ ಅನ್ನೋದು ಹೇಗಾಗತ್ತೆ ಅಂದ್ರೆ, ನಮ್ಮಲ್ಲಿ ವಾಸನೆಗಳೇ ಇರುತ್ತೆ. ವಾಸನೆಗಳಿಂದ ಏನ್ ಮಾಡ್ತೀವಿ ನಾವು, ಇಂಥದ್ದು ಬೇಕು ಅಂತಂದ್ಬಿಟ್ಟು ಹಂಬಲಿಕೆ ಬಯಕೆಗಳು ಬರುತ್ತೆ. ನನ್ಗೆ ಅದ್ ಬೇಕು ಇದು ಬೇಕು ಅಂತಂದ್ಬಿಟ್ಟು. ಆಮೇಲೆ ಕೆಲವು ನೋಡಿದ್ರೆ ನಮ್ಗೆ ಬೇಡ ಬೇಡ ದೂರ, ಅದರಿಂದ ದೂರ ಇರ್ಬೇಕು ಅನ್ನೋದು ಅದು ವಾಸನೆನೆ. ಅದನ್ನ ದೂರ ಇಡೋದಕ್ಕೂ ಏನಾದ್ರು ಮಾಡ್ತೀವಿ. ಹೀಗೆ ಮಾಡಿದಾಗ ಏನು ಒಳ್ಳೆಯ ಫಲನೂ ಬರುತ್ತೆ, ಒಂದೊಂದ್ಸತಿ ಕೆಟ್ಟ ಫಲನೂ ಬರುತ್ತೆ. ಒಳ್ಳೆಯ ಫಲ ಮಾಡಿದಾಗ ಇದು ಒಳ್ಳೆ ಫಲ ಬಂತು, ತಿರ್ಗ ಮತ್ತೆ ಮತ್ತೆ ಮಾಡೋಣ ಅಂತ ಮತ್ತೆ ಮಾಡ್ತಾ ಇರ್ತೀವಿ. ಅವಾಗ ಅದ ಸಂಗ್ರಹ ಆಗುತ್ತೆ. ಅದನ್ನ ಕೂಡಿಟ್ಕೊಂಡು ಅದನ್ನ ರಕ್ಷಣೆ ಮಾಡೋದಕ್ಕೆ ಇನ್ನೂ ಏನಾದ್ರು ಮಾಡ್ತೀವಿ. ಇಲ್ಲ ನಮ್ಗೆ ಕೆಟ್ಟ ಫಲ ಬಂತು, ಇದರಿಂದ ಕೆಟ್ಟದಾಗೋಯ್ತಪ್ಪ, ಅದರಿಂದ ನಾನು ಅದು ಮಾಡಬಾರ್ದು ಅಂತಂದ್ಬಿಟ್ಟು ಅದರಿಂದ ದೂರ ಇರೋದು, ಅದನ್ನ ದ್ವೇಷ ಮಾಡೋದು. ಹೀಗೆ ಅವುಗಳೆಲ್ಲ ಒಂದೊಂದು ಪ್ರಿಂಟ್ಗಳನ್ನು ಒತ್ತುತ್ತಾ ಇರುತ್ತೆ ನಮ್ಮ ಚಿತ್ತದಲ್ಲಿ. ಅವುಗಳು ಮತ್ತೆ ಬೇಕು ಅಂತಿದ್ದನ್ನ ಇನ್ನು ಮತ್ತೆ ಸಮಯ ಕಾಯ್ತಾ ಇರುತ್ತೆ. ಆ ಸಮಯ ಬಂದಾಗ ಮತ್ತೆ ಅದನ್ನ ಅದೇ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಹೋಗುತ್ತೆ. ಇಲ್ಲ ತೊಂದರೆ ಕೊಡ್ತು ಅಂದ್ರೆ ಅದರಿಂದ ದೂರ ಇರೋದಕ್ಕೆ ಏನೇನ್ ಮಾಡ್ಬೇಕೋ ಹಂಗೆಲ್ಲ ಮಾಡ್ತಾ ಇರ್ತೀವಿ. ಇದೇನು ಅಂದ್ರೆ ಇದು ಸಂಸಾರ ಚಕ್ರ. ಅದರಿಂದ ನಾನು ಆ ವಿಷಯ ವಸ್ತುಗಳ ಒಂದು ಆಕರ್ಷಣೆಯಿಂದ ಬಯಕೆಗಳಿಂದ ದೂರ ಇರ್ಬೇಕು. ದೂರ ಇದ್ದಾಗ ಅವು ನನಗೆ ನನ್ನ ಇಂದ್ರಿಯಗಳ ನಿಯಂತ್ರಣ ಆಗತ್ತೆ, ಮನಸ್ಸು ನಿಯಂತ್ರಣ ಆಗತ್ತೆ. ಆವಾಗ ಬುದ್ಧಿ ಮನಸ್ಸನ್ನ ಆಳುತ್ತೆ. ಇಂದ್ರಿಯಗಳನ್ನ ನಿಯಂತ್ರಣ ಮಾಡೋದು ಮನಸ್ಸು, ಮನಸ್ಸನ್ನ ನಿಯಂತ್ರಣ ಮಾಡೋದು ಬುದ್ಧಿ. ಹೀಗೆ ಮುಂದಿನ ಶ್ಲೋಕದಲ್ಲೂ ಹೇಳ್ತಾರೆ. ಹೀಗೆ ನಿಂತಾಗ ಹಾಗಂದ್ಬಿಟ್ಟು ಏನು ಕೆಲಸ ಮಾಡಬಾರ್ದು ಅಂತಲ್ಲ, ಮಾಡ್ಬೇಕು. ಮಾಡಿದ್ರೂ ಸಹ ನಿಸ್ಪೃಹತೆಯಿಂದ ಮಾಡ್ಬೇಕು. ಮಾಡಿದ್ರೆ ಅವಾಗ ಮತ್ತೆ 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 ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸ್ತಾ ಇರ್ಬೇಕು. ನಿಲ್ಲಿಸ್ತಾ ಇದ್ದಾಗ ಅದು ಅಲ್ಲೇ ನಿಲ್ಲುತ್ತೆ, ವಿಷಯ ವಸ್ತುಗಳ ಕಡೆ ಓಡಲ್ಲ. ಆದ್ರೆ ಕೆಲಸ ಮಾಡಬಾರ್ದು ಅಂತ ಏನಿಲ್ಲ. ಇಲ್ಲಿ ಮುಂದುವರೆದು ಹೇಳ್ತಾರೆ. ಧನ್ಯವಾದಗಳು ಲಕ್ಷ್ಮಿ ಅವರೇ. ಸುಮತಿ, ಸಂಕಲ್ಪ ಪ್ರಭವಾನ್ ಕಾಮಾನ್ಸ್ ತ್ಯಕ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಲೋಕದ ಆಲೋಚನೆಗಳಿಂದ ಉಂಟಾಗುವ ಎಲ್ಲ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಮನಸ್ಸಿನೊಂದಿಗೆ ಇಂದ್ರಿಯಗಳನ್ನು ಎಲ್ಲಾ ಕಡೆಯಿಂದಲೂ ನಿಗ್ರಹಿಸಬೇಕು. ಕಂಪ್ಲೀಟ್ಲಿ renouncing all desires arising from thoughts of the world. One should restrain the senses from all sides with the mind. ಇದು ಬಂದು ನಾವು ಸಂಪೂರ್ಣವಾಗಿ ನಮ್ಮ ಡಿಸೈರ್ಸ್ ಏನಿದೆ, ಆಸೆಗಳನ್ನ, ಅದು ನಾವು ಇದರ್ ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಅದು ಬೇಡದಿರೋದು ಅಂತ ಅರ್ಥ ಮಾಡ್ಕೊಂಡು ಹೋಗ್ಬೇಕಂದ್ರೆ ಸೆನ್ಸ್ ಆರ್ಗನ್ಸ್ ಏನು ನಮ್ಮ ಬಯಕೆಗಳೆಲ್ಲ ಸೆನ್ಸ್ ಆರ್ಗನ್ಸ್ ಅಲ್ಲಿಂದ ಬರುತ್ತೆ ಅಲ್ವಾ. ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಅದು ಆವಾಗ್ಲೇ ನಮ್ಮ ಒಳಗಿನ ಪ್ರಪಂಚ ಅಥವಾ ನಮ್ಮ ಒಳಗಿನ ಪ್ರಪಂಚ ಇದೆ ಅಂತ ತಿಳ್ಕೊಳಕ್ಕೆ, ಸೆಲ್ಫ್ ನಮ್ಮನ್ನ ನಾವು ತಿಳ್ಕೊಳಕ್ ಸಾಧ್ಯ. ಯಾಚೆ ಪ್ರಪಂಚದಿಂದ ಡಿಸೈರ್ಸ್ ಗಳಿಂದ ಮುಕ್ತಿ ಆದಾಗ, ಆ ಸೆನ್ಸ್ ಆರ್ಗನ್ಸ್ ಕಂಟ್ರೋಲ್ ತಗೊಂಡಾಗ್ಲ. ಆಮೇಲೆ ಇನ್ನೊಂದು ಮೈಂಡ್ ಕೆಲಸ ಮಾಡೋದು. ಈ ಸೆನ್ಸ್ ಆರ್ಗನ್ಸು ಈ ಫಿಸಿಕಲ್ ಡಿಸೈರ್ಸ್ ನ ಫುಲ್ಫಿಲ್ ಮಾಡುತ್ತೆ. ಎಮೋಷನ್ಸ್ ಏನಿದೆ ಅದೆಲ್ಲ ಮೈಂಡ್ ಇಂದ ಬರೋ ಅಂತದ್ದು. ಆ ಎಮೋಷನ್ನು ಕಂಟ್ರೋಲ್ ಮಾಡ್ಕೊಂಡು ಈ ಆಸೆಗಳಿದ್ರೆ ಏನಾಗತ್ತೆ, ನಮ್ಮ ಥಾಟ್ಸ್ ಎಲ್ಲಾನು ಅದನ್ನ ಪೂರ್ತಿಗ ಮಾಡಕ್ಕೆ ಅದ್ರ ಕಡೆ ಹೋಗತ್ತೆ.
ಯಾಕಂದ್ರೆ ಆಚೆ ಏನ್ ಇಷ್ಟ ಬೀಳ್ತೀವಲ್ವಾ ಅದೇ ಆ ಓಷನು ಮತ್ತೆ ಆ ರಿವರ್ದು ತರ ನಮ್ಮ ಒಳಗೆ ಆ ಸಮುದ್ರ ಇದೆ, ಅದು ಓಷನ್ ಇದೆ. ಆಚೆ ನಾವೇನ್ ನೋಡ್ತೀವಲ್ಲ, ಒಂದೊಂದೇ ಆಸೆ ಒಂದೊಂದೇ ರಿವರ್ ತರ, ಅದು ಒಂದ್ ರಿವರ್ ಅದು ಫುಲ್ ಅಲ್ಲ, ನಮ್ಮ ಒಳಗೆ ಇರೋದು ಫುಲ್. ಈ ಆಚೆ ಇದನ್ನು ಫುಲ್ಫಿಲ್ ಮಾಡಕ್ ಹೋದ್ರೆ ಒಂದ್ ಆಸೆ ಆದ್ಮೇಲೆ ಇನ್ನೊಂದ್ ಆಸೆ ಆದ್ಮೇಲೆ ಇರೋದು, ಅದು ತೀರೋದೇ ಇಲ್ಲ. ಯಾಕಂದ್ರೆ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಬರೋದಿಲ್ಲ. ಎಷ್ಟು ಆಸೆ ತೀರಿದ್ರು ಇನ್ನೊಂದು ಹೊಸದು ಉಟ್ಕೊಂಡ್ ಬರ್ತಾನೆ ಇರುತ್ತೆ, ಅಥವಾ ಭಯ ಉಟ್ಕೊಂಡ್ ಬರುತ್ತೆ, ಇದು ಎಲ್ಲಿ ಕಳ್ದೋಗತ್ತೋ ಅನ್ನೋದು. ಇದನ್ನ ಬಿಟ್ಟು ಸೆನ್ಸ್ ಆರ್ಗನ್ಸ್ ನ ಕಂಟ್ರೋಲ್ ಮಾಡಿ ಎಮೋಷನ್, ಮೈಂಡ್ ಇಂದ ಬರೋದು ಎಮೋಷನ್ ಎರಡನ್ನೂ ಕಂಟ್ರೋಲ್ ಮಾಡಿದಾಗ ನಮ್ಮ ಒಳಗೆ ನಮ್ಮ ಏನಿದೆ ಅದನ್ನ ನೋಡ್ಕೊಳಕ್ಕೆ, ಆ ಆನಂದ ಸಿಗಕ್ಕೆ ಸಾಧ್ಯ. ಆದ್ರಿಂದ ಆ ಕೆಲಸ ಮಾಡ್ಬೇಕು ಅಂತ ಅದ್ರ ಮೇಲೆ ಗಮನ ಕೊಟ್ಟು ಜ್ಞಾನಕ್ಕೆ ಕುತ್ಕೋಬೇಕು ಅಂತ ಇರ್ಬೋದು ಅಂತ ನನ್ಗೆ ಅರ್ಥ ಆಯ್ತು. ಆ ತರ ಹೇಳ್ತಾ ಇದ್ದಾರೆ ಅಂತ, ಆ ತರ ಅರ್ಥ ನನ್ಗೆ ಆಗ್ತದೆ. ಅದೇ ಎಲ್ಲ ಕಡೆಗಳಿಂದನೂ ನಮ್ಮ ಇದನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಬೇಕು ಅನ್ನೋದೇ ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾರೆ. ನಾವು ಇವಾಗ ಫಸ್ಟ್ ಬರೋದು ಪ್ರಶ್ನೆ ನಮ್ಗೆ, ಈ ಧ್ಯಾನ ಕುತ್ಕೊಂಡಾಗ ಒಳಗೆ ನಾವ್ ಹೆಂಗ್ ನೋಡ್ತೀವಿ, ಸಾಧ್ಯನಾ? ಇವಾಗ ನಮ್ದೆಲ್ಲಾ ಪ್ರಶ್ನೆ, ನಮ್ದೆಲ್ಲಾರ್ದು ಅದೇ ಡೌಟ್. ಕೂತ್ಕೊಳ್ಳಕ್ಕೆ ಆಗಲ್ವಲ್ಲ, ಏನೇನೋ ಟೆನ್ಷನ್ ಬರುತ್ತೆ, ಫೋನ್ ಬಂತು, ಇನ್ನೊಂದ್ ಬಂತು, ಅದು ಸ್ಟವ್ ಆಫ್ ಮಾಡ್ಲಾ, ಆತರ ವಿಚಿತ್ರವಾಗಿ ನಮ್ಮ ಸಿಚುಯೇಷನ್ ತಕ್ಕಾಗೆ ನಮ್ಗೆ ಇದು ಬರೋದ್ರಿಂದ ನಮ್ ಕಾನ್ಸಂಟ್ರೇಷನ್ ಬರಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನಂತವ್ರಿಗಂತೂ ಕಾನ್ಸಂಟ್ರೇಷನ್ ಮೆಡಿಟೇಷನ್ ಅಲ್ಲಿ ಮಾಡಕ್ ಬರಲ್ಲ. ಯಾಕಂದ್ರೆ ಆಚೆದು ತುಂಬಾ ಯೋಚನೆ ಕಾಡ್ತಾ ಇರತ್ತೆ. ಇದನ್ನೆಲ್ಲ ಬಿಟ್ಟಾಗ ಮಾತ್ರ ಅದೆಲ್ಲ ಪೂರ್ತಿ ಆಗ್ಬೇಕು. ಹೇಳೋ ತರ ನೀವು ಎಲ್ಲ ಆಫ್ ಮಾಡಿ ಎಲ್ಲಾರ್ಗು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ನಂದು ಇನ್ನೇನು ಇಲ್ಲಿ ಪಾರ್ಟಿಸಿಪೇಷನ್ ಇಲ್ಲ ಅನ್ನೋವಾಗ ನನಗ್ ನಾನ್ ಟೈಮ್ ಕೊಡೋಕ್ ಸಾಧ್ಯ ಆಗತ್ತೆ. ಅವಾಗ ನಾನ್ ಮೆಡಿಟೇಷನ್ ನಿಶ್ಚಿಂತವಾಗಿ ಮಾಡಕ್ಕಾಗತ್ತೆ. ಇಲ್ಲ ಆಚೆದು ಕರಿತಾನೆ ಇರುತ್ತೆ, ಆಚೆದು ಇದು ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡ್ಬೇಕಿತ್ತು, ಬಂದ್ರು ಇನ್ನೊಬ್ರು ನೋಡ್ಬೇಕು, ಆತರ ಎಲ್ಲ ಕಾಡ್ತಾ ಇರತ್ತೆ. ಅದೇ ತರ ಇದು ಹೈಯರ್ ಲೆವೆಲ್ ಅಲ್ಲಿ ನೋಡಿದಾಗ ಇನ್ನ ಯೋಗಿಗಳು ಆತರ ಅವ್ರು ಮಾಡೋವಾಗ್ಲೂ ಅದೇನೆ, ಕಂಪ್ಲೀಟ್ ಆಗಿ ಆಚೆ ಪ್ರಪಂಚದ ಡಿಟ್ಯಾಚ್ಮೆಂಟ್ ತಗೋಬೇಕು. ಅವಾಗ ಇನ್ನೇನು ಆಸೆ ಮಾಡ್ಕೊಳ್ಳೋ ಅಂತದ್ ಏನು ಇಲ್ಲ, ನಮ್ಗೇನು ಆಚೆ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಇನ್ಯಾವ ಎಂಜಾಯ್ಮೆಂಟು, ಇನ್ಯಾವ ಎಮೋಷನ್, ಯಾವ ಸುಖ ದುಃಖಕ್ಕೂ ನಾವು ಹಿಂದಿನ ಶ್ಲೋಕಗಳೆಲ್ಲ ಸುಖ ದುಃಖ ಎಮೋಷನ್ ಬಗ್ಗೆನೂ ಮಾತಾಡತ್ತೆ. ಅದೆಲ್ಲ ಯಾವ್ದು ಇಲ್ಲ ಅಂದ್ಮೇಲೆ ಕಂಪ್ಲೀಟ್ ಅನ್ನೋವಾಗ ನಾವ್ ಒಳಗೆ ನೋಡಿದಾಗ ಇನ್ಯಾವ ಆಸೆಗೂ ದಾರಿನೇ ಕೊಡಲ್ಲ. ಬಿಕಾಸ್ ಅದು ಅಷ್ಟು, ನೀವು ಫಸ್ಟ್ ಶ್ಲೋಕದಲ್ಲಿ ಏನೋ ಬ್ಲಿಸ್ಫುಲ್ ಅಂತ ಹೇಳ್ತಾ ಇದ್ರಿ, ಅಂದ್ರೆ ಪರಮಾನಂದ ಅದು. ಆ ಆನಂದ ಅಂದ್ರೆ ಇನ್ಕಂಪೇರಬಲ್, ಅದು ಯಾವ್ದು ಸಮಾನ ಇಲ್ಲ. ಅದು ಅನುಭವಿಸೋರ್ಗೆ ಮಾತ್ರ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅನುಭವಿಸೋರು ಇನ್ನೊಬ್ರು ಅನುಭವಿಸಿರೋರ್ಗೆ ಅದು ಆತ್ಮನ ಸ್ವರೂಪ ಲಕ್ಷಣನೇ ಆನಂದ. ಆನಂದ ಅಂತಂದ್ರೆ ಅದನ್ನ ಹೇಳೋದಕ್ಕೆ ಆಗದೆ ಇರೋದ್ರಿಂದಾನೇ ಯಾವ್ದು ನಾನಲ್ಲ ಅನ್ನೋದನ್ನ ಹೇಳೋದು. ಗೊತ್ತಾಯ್ತಾ? ದೇಹ ನಾನಲ್ಲ, ಬುದ್ಧಿ ನಾನಲ್ಲ ಅಂತ ಹೇಳೋದು. ಮತ್ತೆ ಪದೇ ಅದನ್ನೇ ಹೇಳ್ತಾ ಹೋಗ್ತಾ ಅದನ್ನ ಹೀಗೆ ತೋರಿಸಬಹುದೇ ಹೊರತು ಅದನ್ನ ಹೀಗೆ ಇಟ್ಕೊಂಡ್ಬಂದು ಕೈಗೆ ಕೊಡಕ್ಕೆ ಆಗಲ್ಲ. ಹೀಗೆ ಜ್ಞಾನಪೂರ್ವಕವಾಗಿ ತಿಳ್ಕೊಳ್ಬೇಕಷ್ಟೆ. ಅದನ್ನ ಅನುಭವಕ್ಕೆ ತಂದ್ಕೊಳ್ಳೋದಕ್ಕೆ ಆಗಲ್ಲ. ಪರಮಾನಂದ ಅನ್ನೋದನ್ನ ಅನುಭವ ಪೂರ್ವಕ ಅಲ್ಲ, ಪರಮಾನಂದದಲ್ಲೇ ಇದ್ದು ಬಿಡೋದಷ್ಟೆ. ಇವಾಗ ಅಂದ್ರೆ ನಾವು ಅನುಭವಿಸ್ತೀವಿ ಅಲ್ವಾ, ಆದ್ರೆ ಸಕ್ಕರೆ ಆಗೋಗೋದಷ್ಟೇ. ಸಕ್ಕರೆ ಆಗೋದಾಗ ಸಕ್ಕರೆಯ ಅನುಭವ ಅನ್ನೋದು ಅದಕ್ಕೆ ಇರ್ರಿವರ್ಸಬಲ್, ಮತ್ತೆ ಹಿಂದೆ ಬರೋ ತರ ಇಲ್ಲ. ಇವಾಗ ಮಾವಿನ ಹಣ್ಣು ನನಗೆ ಇಷ್ಟ ತುಂಬಾ, ಮಾವಿನ ಹಣ್ಣು ತಿನ್ಬೇಕು, ಅವಾಗ ಅನುಭವ ಇದೆ. ನಾನ್ ಬೇರೆ, ಮಾವಿನ ಹಣ್ಣು ಬೇರೆ ಇದೆ, ಅಲ್ಲಿ ಅನುಭವ ಇದೆ. ಮಾವಿನ ಹಣ್ಣೆ ಆಗೋದಾಗ ಅದಕ್ಕೆ ಅನುಭವ, ಮಾವಿನ ಹಣ್ಣಿನ ಅನುಭವ ಇರುತ್ತ? ಅದಕ್ಕೆ ಇಲ್ಲ, ಮಾವಿನ ಹಣ್ಣೆ. ಹಾಗೆ ಜೀವಾತ್ಮ ಪರಮಾತ್ಮ ಒಂದು ಅಂತ ಆಗೋದ್ಮೇಲೆ ಅಲ್ಲಿ ನೆಲೆ ನಿಲ್ಲೋದಷ್ಟೇನೆ. ಅದಕ್ಕೆ ಪರಮಾತ್ಮನ ಅನುಭವ ಅನ್ನೋದು ಆಗಲ್ಲ. ಅನುಭವ ಅನ್ನೋದು ಅದು ತಪ್ಪು. ನನ್ಗೆಲ್ಲೋ ಯಾವತ್ತೋ ನನ್ಗೆ ಅನುಭವ ಆಗುತ್ತೆ ಅಂತಂದ್ರೆ ಅದು ಸುಳ್ಳು. ನಮ್ಮನ್ನ ನಾವು ತಿಳ್ಕೊಳ್ಳೋದು ಅಜ್ಞಾನಪೂರ್ವಕವಾಗಿ ನಾನು ಪರಬ್ರಹ್ಮ ಸ್ವರೂಪಿ, ನಾನು ಆತ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದು.
ನಾನೇ ಅದು ಅಲ್ಲಿ ನಿಂತ್ಕೊಳ್ಳೋದು. ತತ್ಮ ಆಮೇಲೆ ಈ ಚಟುವಟಿಕೆಗಳು ಏನಿದೆ, ಈ ದೇಹ ಮನಸ್ಸು ಬುದ್ಧಿ ಚಟುವಟಿಕೆಗಳಿಗೆ ಎಲ್ಲ ಏನಿದೆ, ಅವುಗಳಿಗೆಲ್ಲನೂ ನಾನು ನೋಡ್ತಾ ಇರೋನು ನಾನು. ಮತ್ತೆ ಆ ಎಲ್ಲ ಚಟುವಟಿಕೆಗಳನ್ನ ನಿಲ್ಲಿಸಿದಾಗ ಹೇಗಿರುತ್ತೋ ಆಗ ಅದು ಪರಮಾನಂದ ಸ್ಥಿತಿಯಲ್ಲಿ ಇರುವಂತಹದ್ದು. ಅದು ಪರಮಾನಂದ. ಅದರ ಯಾವ ಸ್ಥಿತಿನೂ ಅಲ್ಲ, ಅದು ಒಂದು ಅನುಭವನೂ ಅಲ್ಲ, ಏನೂ ಅಲ್ಲ. ಈ ಚಟುವಟಿಕೆಗಳೆಲ್ಲ ಹೋಯ್ತು, ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳು ಅಷ್ಟು ಹೋಯ್ತು, ಸ್ಟಾಪ್ ಆಗೋಯ್ತು ಅಂತಂದ್ರೆ ಹೇಗಿರುತ್ತೆ? ಹೆಚ್ಚು ಕಡಿಮೆ ಗಾಢ ನಿದ್ದೆಯ ಸ್ಥಿತಿ, ಡೀಪ್ ಸ್ಲೀಪ್. ಹ್ಮ್ ನಮ್ಮನ್ನ Deep ನಾವು sleep ತಿಳ್ಕೊಳ್ಳೋದು. ಇದ್ದಾಗ. ಹಾಗೆ ಅದಕ್ಕೆ ಇಲ್ಲಿ ಏನು ಹೇಳ್ತಿದ್ದಾರೆ, ಸಂಕಲ್ಪ ಅಂತಂದ್ರೆ ಮೊದ್ಲು ಈ ಡಿಸೈರ್ಸ್ ಅಂದ್ರೆ ಬಯಕೆ ಇರುತ್ತಲ್ಲ, ವಾಸನೆಗಳು. ಬಯಕೆಗಳೇ ಇರುತ್ತೆ. ಸಂಕಲ್ಪ, ನಾನು ಏನೋ ಮಾಡ್ಬೇಕು ಅಂತ ಅನ್ನೋದು ತಾನೇ ಸಂಕಲ್ಪ. ಅದಕ್ಕೆ ಹಾಗೆ ವಾಸನೆಗಳಿಂದಾನೇ ಅದು ಬರುವಂತಹದ್ದು. ವಾಸನೆಗಳಿಂದ ನಾನು ಇಂಥದ್ದು ಮಾಡ್ಬೇಕು ಅಂತ ಅದು ಅನ್ಕೊಂಡ ತಕ್ಷಣನೇ ಮಾಡ್ಬೇಕು ಅನ್ನೋದು ಡಿಸೈರ್ ಜಾಸ್ತಿ ಆಗುತ್ತೆ. ಒಂದು ಥಾಟ್ಸ್ ಜಾಸ್ತಿ ಆಗುತ್ತೆ. ಅವಾಗ ನಾನು ಮಾಡಕ್ಕೆ ಹೋಗ್ತೀನಿ. ಅದರಿಂದ ಎಲ್ಲ ಕರ್ಮ ಸೈಕಲ್ ಬರುತ್ತೆ. ಅದಕ್ಕೆಲ್ಲ ಕಾರಣ ಏನು? ಡಿಸೈರ್ಸ್ ಅನ್ನು ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ಇಂದ್ರಿಯಗಳಿಗೆ ಏನು 5 ಇಂದ್ರಿಯಗಳು, ಪಂಚೇಂದ್ರಿಯಗಳು, ಅದಕ್ಕೆ 5 ವಿಷಯಗಳಷ್ಟೇ, ಬರೀ 5 ವಿಷಯಗಳಷ್ಟೇನೆ. ಅದೇ ನಮ್ಗೆ ಎಷ್ಟು ಕಾಟ ಕೊಡುತ್ತೆ ಅಂತ ಗೊತ್ತಿಲ್ಲ. 5 ವಿಷಯಗಳನ್ನ ದೂರ ಇಡ್ಬೇಕು. ಆ ಇಂದ್ರಿಯಗಳು ಪೂರ್ತಿಯಾಗಿ ಅವುಗಳ ಚಟುವಟಿಕೆಯನ್ನ ನಿಲ್ಲಿಸುತ್ತೆ. ಅದನ್ನ ನಿಲ್ಲಿಸಬೇಕಾದ್ರೆ ಮನಸ್ಸು ಅದನ್ನ ನಿಯಂತ್ರಣ ಮಾಡ್ಬೇಕು. ಮನಸ್ಸು ನಿಯಂತ್ರಣ ಮಾಡ್ಬೇಕಾದ್ರೆ ಮನಸ್ಸನ್ನು ಸಹ ಹತೋಟಿಯಲ್ಲಿ ಇಡ್ಬೇಕಾಗಿರೋದು ಬುದ್ಧಿಗೆ ಸಾಧ್ಯ ಇದೆ. ಹೀಗೆ ಒಂದು ಕನೆಕ್ಷನ್, ಒಂದು ಹೈರಾರ್ಕಿ ಯಲ್ಲಿ ಇರುವಂತಹದ್ದು, ಒಂದಕ್ಕೊಂದು ಮೇಲಿನ ಮಟ್ಟಕ್ಕೆ ಇರುವಂತಹದ್ದು. ಬುದ್ಧಿ ಎಲ್ಲವನ್ನು ಆಳುವಂತಹದ್ದು. ಆ ಬುದ್ಧಿಗೇನೆ ಈ ಅದನ್ನು ಸೂಕ್ಷ್ಮ ಮಾಡಿದಾಗ ಬುದ್ಧಿಲೂ ಸಹ ಒಂದು ಏನು ತಾಮಸಿಕ, ರಾಜಸಿಕ, ಸಾತ್ವಿಕ ಅಂತ. ತಾಮಸ್ಸು ಮತ್ತೆ ರಜಸ್ಸು ಇದ್ದಾಗ ಅವೆಲ್ಲ ನಡೆಯಲ್ಲ. ಅದು ಸತ್ವಕ್ಕೆ ಬರ್ಬೇಕು. ಸತ್ವಕ್ಕೆ ಬಂದಾಗ ಮಾತ್ರ ಅಲ್ಲಿ ಜ್ಞಾನ ಅನ್ನೋದು ಹಿಡಿಸೋದು. ಅದು ರಜಸ್ ಓಡ್ತಾ ಇರುತ್ತೆ ಹೊರಗಡೆ ಪ್ರಪಂಚಕ್ಕೆ, ನಾನು ಗಳಿಸ್ಬೇಕು ಅಂತ. ತಮಸ್ಸಾದಾಗ್ಲೂನು ಆಗಲ್ಲ, ಅದಕ್ಕೆ ಆವರಣ ಬಂದ್ಬಿಡುತ್ತೆ. ಅವಾಗ ಅಜ್ಞಾನ ಜಾಸ್ತಿ ಇರುತ್ತೆ. ಹೀಗೆ ದಾಟಿ ಒಂದೊಂದೇ ಹಂತ ದಾಟಿ ಎಲ್ರಿಗೂ ಸಾಧ್ಯ ಇದೆ. ಅದೇ ಒಂದೊಂದೇ ಅವ್ರು ಎಲ್ಲಿರ್ತಾರೋ ಅದರಿಂದ ಮುಂದುವರೆದು ಹೋಗ್ಬೇಕಷ್ಟೆ. ಇವ್ರಿಗಾಗತ್ತೆ ಇವ್ರಿಗಾಗಲ್ಲ ಅನ್ನೋದು ಏನಿಲ್ಲ. 1ನೇ ಕ್ಲಾಸ್ ನಲ್ಲಿ ಇದ್ರೆ 2ನೇ ಕ್ಲಾಸ್ಗೆ ಹೋಗ್ಬೇಕು, ಇಲ್ಲಿ 10ನೇ ಕ್ಲಾಸ್ ಇದ್ರೆ PUC ಹೋಗ್ಬೇಕು ಅಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಷ್ಟೇ. ಯಾವ್ದು ಬೇಕಿದೆ ಯಾವ್ದು ಬೇಡದಿರೋದು ಅನ್ನೋದು ನಾವೇ ನಮಗ್ ಇದು ಹಾನೆಸ್ಟ್ ಆಗಿ ನಾವು ಆನ್ಸರ್ ಮಾಡ್ಕೊಂಡಾಗಿ ಇದು ಬೇಕಿರೋ ಡಿಸೈರು, ಇದು ಬೇಡದಿರೋದು ಅಂತ ತಿಳ್ಕೊಂಡು ಒಂದೊಂದೇ ಕಟ್ ಡೌನ್ ಮಾಡ್ಕೊಂತ ಬಂದ್ರೆ ಡಿಸೈರ್ಸ್ ತಗೊಂಡ್ಬಿಡ್ಬೇಕು. ನೆಸೆಸಿಟಿ ಇದೆ, ನೆಸೆಸಿಟಿ ಇಲ್ಲ ಇದು ಅಂತ ನಮಗ್ ನಾವೇ ಅದು ಗೊತ್ತು ಮಾಡ್ಕೊಂಡಾಗ ಆವಾಗ ಸಾತ್ವಿಕಕ್ಕೆ ಬುದ್ಧಿ ಬಂದಾಗ ಆವಾಗ ಇವನ್ನೆಲ್ಲ ಹಿಡಿಯೋಕೆ ಸಾಧ್ಯ ಆಗುತ್ತೆ. ಅದೇ ಇನ್ನೊಂದೊಂದು ಇದು ಗಿಡಗಳು, ಪ್ರಾಣಿಗಳು, ಮನುಷ್ಯರು, ಈ 3 ಜೀವಕ್ಕೂ ವ್ಯತ್ಯಾಸ ಏನಂದ್ರೆ, ಈ ಗಿಡಗಳಿಗೆ ಎಮೋಷನ್ ಇಲ್ಲ ಅಂದ್ರೆ, ಯಾಕಂದ್ರೆ ಅದಕ್ಕೆ ಮನಸ್ಸಿಲ್ಲ. ಪ್ರಾಣಿಗಳಿಗೂ ಮನುಷ್ಯನಿಗೆ ಮನಸ್ಸು ಇದೆ, ಈ ಸೆನ್ಸ್ ಆರ್ಗನ್ಸು ಇದೆ, ಸೊ ಎಮೋಷನ್ಸ್ ಇರುತ್ತೆ. ಒಂದೇ ಒಂದು ವ್ಯತ್ಯಾಸ ಮನುಷ್ಯನ್ಗೆ ಏನಂದ್ರೆ, ಅದು ಇಂಟೆಲೆಕ್ಟ್, ಏನು ಬುದ್ಧಿ ಅಂತ ಏನಿದೆಯೋ ಅದರಿಂದ ಬೇರ್ಪಡಿಸ್ಬೋದು. ಆ ಎಮೋಷನ್ನು ಇದರಿಂದ ಎಮೋಷನಲ್ ಆಗದೆ ಯೋಚನೆ ಮಾಡಿ, ಐ ಮೀನ್ ಇಂಟೆಲೆಕ್ಟ್, ಬುದ್ಧಿಯಿಂದ ಯೋಚನೆ ಮಾಡೋ ಶಕ್ತಿ ಮನುಷ್ಯನಿಗಿದೆ.
ಆದ್ರಿಂದ ನಾವು ಹೈಯರ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ಬೋದು ಅಂತ ವ್ಯತ್ಯಾಸ. ಅದಕ್ಕೆ ಮನುಷ್ಯನಿಗೆ ಸ್ಪೆಷಲ್ ಇದು ಅದು ಅಂತ. ಮನುಷ್ಯನಾಗಿ ಹುಟ್ಟಿದ್ರೆ ಒಂದು ಸ್ಪೆಷಲ್ ಅದಕ್ಕೆ ವರ ಅಂತ. ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರೋದು, ಮತ್ತೆ ಜೀವನ್ ಮುಕ್ತನಾಗೋದಕ್ಕೆ ಹಾ. ಸಾಧ್ಯ ಇರೋದು. ಇಲ್ಲ ಅದೇ ಪ್ರಾಣಿಗಳಿಗೆಲ್ಲ ಪರಮಾತ್ಮನನ್ನ ಆಗಲ್ಲ ಅಂತ ಇದು ಮಾಡಕ್ ಸಾಧ್ಯ ಇರೋದು ಇದು ಒಂದೇ ಜನ್ಮದಲ್ಲಿ. ಯಾಕಂದ್ರೆ ಅವನ್ಗೆ ಆ ವಿವೇಚನೆ ಇರೋದ್ರಿಂದ. ಇರೋದ್ರಿಂದ ಹ್ಮ್ ಹ್ಮ್ ಪುಣ್ಯ ಫಲದಿಂದ ದೇವತೆಗಳ ಲೋಕಕ್ಕೆ ಹೋದ್ರು ಸಹ ಮತ್ತೆ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಮನುಷ್ಯನಾಗಿ ಹುಟ್ಬೇಕು ಅಂತಾನು ಶಾಸ್ತ್ರಗಳು ಹೇಳುತ್ತೆ, ಹೇಳ್ತಾರೆ. ಅದಕ್ಕೆ ಈ ಜನ್ಮ ಬಂದಾಗ ವೇಸ್ಟ್ ಮಾಡ್ಕೋಬಾರ್ದು. ಮತ್ತೆ ಗೊತ್ತಿಲ್ಲ ನಮ್ ಕರ್ಮ ಫಲದಿಂದ ಯಾವಾಗ ಮತ್ತೆ ಮನುಷ್ಯ ಜನ್ಮ ಸಿಗತ್ತೆ ಅಂತ ಹೇಳಕ್ಕಾಗಲ್ಲ. ಸಿಕ್ಕದಾಗ ಎಷ್ಟಾಗತ್ತೋ ಅಷ್ಟು ಉಪಯೋಗಿಸ್ಕೋಬೇಕು ಅಂತ. ಅದಕ್ಕೇನೆ ಟೈಮ್ ಸರಿಯಾಗಿ ಕ್ಲಾಸ್ ಅಟೆಂಡ್ ಮಾಡ್ಬೇಕು. ಆಂಟಿ ಡ್ಯೂಟಿನೂ ನಾವು ಅದೇ ತರನು ತಗೊಂಡಿದೀವಿ ಆಂಟಿ. ಡ್ಯೂಟಿ ಮಾಡ್ದೆ ಕುತ್ಕೊಂಡ್ರು ಇದೇ ಈ ಮನಸ್ಸೆಲ್ಲ ಆ ಕಡೆ ಹೋಗತ್ತೆ. ಅದಕ್ಕೆಲ್ಲ ಮಾಡ್ಬಿಟ್ಟು ಕೂತ್ಕೊಂಡ್ರೆ ನಮ್ ಗಿಲ್ಟ್ ಅನ್ಸಲ್ಲ, ಯಾರಿಗೂ ನಮ್ ಮೇಲೆ ಏನು ಇದು ಇವಾಗ ನಾವು ಎಷ್ಟೊತ್ತು ಮಾತಾಡಿದ್ದನ್ನೇ ಇವಾಗ 25 ನಿಮಿಷದಲ್ಲಿ ಹೇಳ್ತಾ ಇದ್ದಾರೆ. ಶನೈ ಶನೈ ರೂಪರಮೇತ್ ಬುದ್ಧ್ಯಾಧೃತಿ ಗೃಹೀತಯ ಆತ್ಮ ಮನಃಕೃತ್ವ ನ ಕಿಂಚಿದಪಿ ಚಿಂತೆಯೇತ್ ಅಂತ. ನಿಧಾನ ಮತ್ತು ಸ್ಥಿರವಾಗಿ ಬುದ್ಧಿಯಲ್ಲಿ ದೃಢ ನಿಶ್ಚಯದಿಂದ ಮನಸ್ಸು ದೇವರಲ್ಲಿ ಮಾತ್ರ ಸ್ಥಿರವಾಗುತ್ತದೆ ಮತ್ತು ಬೇರೆ ಯಾವುದರ ಬಗ್ಗೆಯೂ ಯೋಚಿಸುವುದಿಲ್ಲ. ವಿಜಯಲಕ್ಷ್ಮಿ ಅವರು ಇದು ಕ್ವಶನ್ ನೋಡ್ಕೊಂಬಣ್ಣ. 25 ಈ ಶ್ಲೋಕದಲ್ಲಿ ಮುಂದುವರೆದು ಸಾಧಕ ಹೇಗೆ ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸಬಹುದು ಅಂತ ಹೇಳಿದ್ದಾರೆ. ಕ್ವಶನ್ ಕ್ವಶನ್ 25 26 25 ಶ್ಲೋಕ ಪರಮಾತ್ಮನಲ್ಲಿ ಹೇಗೆ ನಿಲ್ಲಿಸಬಹುದು ಅಂತ ಅಂದಿದ್ದಾರೆ. ಈಗ ಇಷ್ಟೊತ್ತವರೆಗೂ ಎಲ್ಲ ಅದೇ ನಡೆದಿದೆ, ಅದೇ ಅದೇ ಚರ್ಚೆ. ಮನಸ್ಸಿನ ಬಗ್ಗೆನೇ ಈಗೆಲ್ಲ ಅವ್ ಮನಸ್ಸನ್ನ ಹೇಗೆ ನಮ್ದು ಮನಸ್ಸು ಒಂದ್ ರೀತಿ ಚಂಚಲ. ಅದು ಆ ಮನಸ್ಸು ಚಂಚಲನ ಅದನ್ನ ನಮ್ಮ ಮನಸ್ಸನ್ನ ನಮ್ಮ ಕಂಟ್ರೋಲ್ ಅಲ್ಲಿ ನಾವು ಆತ್ಮ ಇಟ್ಕೋಬೇಕು. ನಮ್ಮಲ್ಲೇ ನಾವೇ ಮನಸ್ಸಿನ ಒಂದು ಕಂಟ್ರೋಲ್ಗೆ ಹೋಗ್ಬಾರ್ದು ಅಂತ ಹೇಳಿ. ಈಗ ನಾವೆಲ್ಲ ಮನಸ್ಸನ್ನು ನಮ್ ಕಂಟ್ರೋಲ್ ಇಟ್ಕೊಂಡಾಗ ಒಂದು ಸ್ಥಿರವಾದ ಬುದ್ಧಿ ಇರ್ತೈತಿ. ಆ ಒಂದು ಸ್ಥಿರವಾದ ಬುದ್ಧಿ ಇದ್ದಾಗ ಕ್ರಮವಾಗಿ ಏನ್ ಮಾಡ್ತೇವಮ್ಮ ನಾವು ಒಂದೊಂದು ಹೆಜ್ಜೆಗೂ ಒಂದು ಧ್ಯಾನ ಅಥವಾ ದೇವರ ಒಂದು ಪೂಜೆ ಇಂಥ ಒಂದು ಉಪಾಸನೆಯಲ್ಲಿ ಹೋಗ್ತಾ ಹೋಗ್ತಾ ಏನಾಗ್ತೈತಿ, ಒಂದು ಪರಮಾತ್ಮನಲ್ಲಿ ಮನಸ್ಸನ್ನ ನಾವು ಸ್ಥಿರವಾಗಿ ಬಳಸ್ಬೋದು. ಇಲ್ದೇ ಇದ್ರ ಈ ಮನಸ್ಸಿನ ಒಂದು ಸ್ಥಿರತೆ ಇಲ್ದೇ ಇದ್ದಾಗ ನಮ್ಮ ಮತ್ತೆ ಪ್ರಪಂಚದ ಕಡೆ ಮನಸ್ಸು ವಾಲ್ತೈತಿ. ಆ ರೀತಿ ಆದಾಗ ಏನಾಗ್ತೈತೆ ಅಲ್ಲಿ ಪರಮಾತ್ಮನಲ್ಲಿ ನಮಗೆ ಸ್ಪಂದನೆ ಮಾಡಕ್ಕೂ ಆಗೋದಿಲ್ಲ. ಆ ಪರಮಾತ್ಮನಲ್ಲಿ ನಾನು ಯಾರು ಅಂತ ನಾನು ತಿಳ್ಕೊಳಕ್ ಆಗೋದಿಲ್ಲ. ಆಮೇಲೆ ಈಗ ನಾವು ನೋಡ್ರಿ, ಈಗ ಬೇರೆ ಒಂದು ವಿಷಯದಲ್ಲಿ ಯಾವ್ದೋ ಒಂದು ಹೊರಗಿನ ಒಂದು ವಿಷಯದಲ್ಲಿ ತಲೆ ಹಾಕಿದ್ವಿ ಅಂತ ಇಲ್ಲಿವರೆಗೂ ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಅದೇ ಒಂದು ಕ್ಷಣದಲ್ಲಿ ಮರ್ತು ಬಿಡ್ತೇವೆ. ಹೊರಗಡೆ ಒಂದು ಪ್ರಪಂಚದ ವಿಷಯಕ್ಕೆ ಹೋದ್ವಿ ಅಂದ್ರೆ ಅದನ್ನೇ ನಾವು ಮತ್ತೆ ತಿರುಗಿ ನಮ್ಮ ಮನಸ್ಸಿನಲ್ಲಿ ನಾವು ಮತ್ತೆ ನಮ್ ಕಂಟ್ರೋಲ್ ಮಾಡ್ಕೊಂಡಾಗ ಆವಾಗ ನಾವೇನಾಗ್ತೇವೆ, ದೇವ್ರನಲ್ಲಿ ಮತ್ತೆ ಆ ಭಗವಂತನಲ್ಲಿ ನಮ್ಮ ಮನಸ್ಸನ್ನ ನಾವು ಸ್ಥಿರವಾಗಿಡ್ಬೋದು. ಅಂದ್ರೆ ನಾನು ಯಾರು ಅಂತ ತಿಳ್ಕೊಂಡು ಆ ಒಂದು ದೃಢವಾದ ಒಂದು ಸ್ಥಿತಿಯಲ್ಲಿ ನಾನು ಆತ್ಮ, ನಾನು ಅರಿವು, ಚೈತನ್ಯ ಸ್ವರೂಪಿ, ಆಮೇಲೆ ಜ್ಯೋತಿ ಸ್ವರೂಪ ಅಂತ ತಿಳ್ಕೊಂಡಾಗ ಏನಾಗ್ತೈತಿ, ಬುದ್ಧಿ ಒಂದು ನಿಶ್ಚಯಕ್ಕೆ ಬರ್ತೈತಮ್ಮ. ಇಲ್ಲದಿದ್ರೆ ಈ ಮನಸ್ಸಿನ ಕಡೆ ಹೋದ್ವಿ ಅಂದ್ರೆ ಚಂಚಲತೆಗೆ ಹೋಗ್ತೈತಿ. ಅದರಿಂದ ಹೀಗಾಗಿ ನಾವು ಒಬ್ಬ ಸಾಧಕ ಏನ್ ಮಾಡ್ಬೇಕು ಅಂತ ತನ್ನ ಮನಸ್ಸನ್ನ ಮತ್ತು ತನ್ನ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿಕೊಂಡು ಒಂದು ಸಾಧನೆಯಲ್ಲಿ ತೊಡಗಿರ್ತಾನೆ. ಆವಾಗ ಸಾಧನೆ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸಮಾಧಿ ಸ್ಥಿತಿ ಒಳಗೆ ಬಂದ್ಮೇಲೆ ಅವನು ಸಂಪೂರ್ಣವಾಗಿ ಭಗವಂತನಲ್ಲಿ ನೆಲೆಗೊಳ್ತಾನ ಅಂತ ಹೇಳ್ಬೋದು, ಅಥವಾ ಅವನಲ್ಲೇ ಭಗವಂತನನ್ನ ಕಾಣ್ತಾನ ಅಂತಾನು ಹೇಳ್ಬೋದಮ್ಮ. ಈ ರೀತಿ ಒಂದು ಸ್ಥಿರವಾಗಿ ಇದ್ದಾಗ ಯಾವುದು ಒಂದು ಯೋಚಿಸುವಂತ ಅಗತ್ಯ ಇಲ್ಲ ಅಂತ. ತಿಳಿಲಿಲ್ಲ. ಶನೈ ಅಂದ್ರೆ ನಿಧಾನವಾಗಿ
ನಿಧಾನವಾಗಿ ಮತ್ತೆ ಬರ್ಬೇಕು. ನಿಧಾನವಾಗಿ ಏನ್ ಮಾಡ್ಬೇಕು, ನಾವು ಬುದ್ಧಿನ ಸೂಕ್ಷ್ಮ ಮಾಡ್ಕೊಂಡು ಒಂದು ಭಗವಂತನಲ್ಲಿ ನೆಲೆಸ್ಬೇಕು. ಬುದ್ಧಿನ ಸೂಕ್ಷ್ಮ ಮಾಡಿದಾಗ ಏನಾಗುತ್ತೆ, ನಮ್ಗೆ ವಿವೇಚನೆ ಅನ್ನೋದು ಬರುತ್ತೆ. ವಿವೇಚನೆ ಬಂದಾಗ, ಸೂಕ್ಷ್ಮ ವಿವೇಕ ವಿಚಾರಗಳು ಬಂದಾಗ ಬರ್ತವ ಅಂತ. ಯಾವ್ದು ಆತ್ಮ ಯಾವ್ದು ಅನಾತ್ಮ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ನನ್ನ ಅನುಭವಕ್ಕೆ ಬರೋದೆಲ್ಲವೂ ಅನಾತ್ಮವೇ, ನಾನ್ ಅದನ್ನೆಲ್ಲ ನೋಡ್ತಾ ನಾನ್ ಇದ್ದೀನಿ ಮಾತ್ರ ಆತ್ಮ ಅಂತ ತಿಳ್ಕೊಂಡು ಎಲ್ಲ ಹೊರತುಪಡಿಸ್ಬಿಟ್ಟು ಅಲ್ಲಿ ಸ್ಥಾಪಿತವಾದಾಗ ಭಗವಂತನಲ್ಲೇ ದೃಢವಾಗಿ ಅಲ್ಲೇ ದೃಢವಾದ ನಿಲ್ತಾನೆ. ಮತ್ತೆ ಬೇರೆ ಏನು ಅದು ಗೊತ್ತಾಗೋದ್ಮೇಲೆ ಬೇರೆ ಏನು ಯೋಚನೆ ಮಾಡಲ್ಲ, ಅಂದ್ರೆ ಅನಾತ್ಮದ ಬಗ್ಗೆ ಅವನು ಚಿಂತೆ ಮಾಡಲ್ಲ. ಇವಾಗ ಅಲ್ಲಿಂದ ಮನಸ್ಸನ್ನ ಸೆಳ್ಕೊಂಡ್ ಬಂದು ಧ್ಯಾನದಲ್ಲಿ ಕೂಡಿಸ್ಬಿಟ್ಟಿದ್ದಾನೆ, ಮತ್ತೆ ತನ್ನ ನಿಜ ಸ್ವರೂಪವನ್ನ ಕಂಡುಕೊಳ್ತಾ ಇದ್ದಾನೆ. ಎಲ್ಲಾ ಇಂದ್ರಿಯಗಳನ್ನ ಆ ಕಾರ್ಯಗಳನ್ನೆಲ್ಲ ಒಂದ್ ರೀತಿ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಾಗ ಎಲ್ಲವನ್ನ ಗೆದ್ದುಕೊಂಡ್ ಬಂದ್ಬಿಟ್ಟಿದ್ದಾನೆ. ಎಲ್ಲವನ್ನ ಗೆದ್ದುಕೊಂಡ್ ಬಂದ ಅಂದ್ರ ಅಲ್ಲಿಗೆ ಅವನ್ ಮನಸ್ಸು ಒಂದು ಸಮಾಧಿ ಸ್ಥಿತಿ ಒಳಗ ಸ್ಥಿರವಾಗ್ತೈತಿ ಅಂತ. ಅವಾಗ ಏನಾಗ್ತೈತೆ, ಸ್ಥಿರವಾಗಿದ್ಮೇಲೆ ಅಲ್ಲಿ ಹೊರಗಡೆದ ಒಂದು ಯಾವ್ದೇ ಒಂದು ಬೇಕಾಗಿಲ್ಲ ಅವಾಗ, ಯಾಕೆಂದ್ರೆ ಅವೆಲ್ಲ ಕಷ್ಟ ಕೊಡೋವೆ ಅಂತ ಬಿಟ್ಟು ಗೊತ್ತಾಗೋಗ್ಬಿಟ್ಟಿರುತ್ತೆ. ಗೊತ್ತಾಗ್ತೈತಿ, ಹೊರಗಿಂದ ಪ್ರಪಂಚದ ಗೊತ್ತಾಗ್ಬಿಡ್ತೈತಿ. ಅಲ್ಲ ಅದನ್ನೆಲ್ಲ ಅಲ್ಪ ಸುಖ ಕೊಡ್ಬೋದು, ಅಲ್ಪ ಸುಖ ಕೊಡುತ್ತೆ, ಇಲ್ಲ ಅಂತಲ್ಲ. ಇಲ್ಲ ಅಂದ್ರೆ ನಾವ್ ಬದುಕಿರೋಕೆ ಸಾಧ್ಯನಾ? ನಾವ್ ಬದುಕಿರಲ್ಲ ತಾನೆ. ಸುಖ ಕೊಡುತ್ತೆ, ಆದ್ರೆ ಅದು ಶಾಶ್ವತ ಅಲ್ಲ. ಇವತ್ ಒಂದ್ ಸ್ವಲ್ಪ ಕೊಡುತ್ತೆ, ಇನ್ನೊಂದ್ ಸ್ವಲ್ಪ ಚಿಗುಟ್ ಬಿಡುತ್ತೆ ಅಲ್ವಾ? ಹಂಗಾಗತ್ತೆ. ಅದಕ್ಕೆ ಗೊತ್ತಾಗೋಗಿರುತ್ತೆ ಬುದ್ಧಿವಂತರಿಗೆ. ಮನಸ್ಸು ಮತ್ತು ಅನ್ನೋದು ಹೀಗೆ ಇರೋದು. ಆದ್ರೆ ನನ್ನ ನಿಜ ಸ್ವರೂಪದಲ್ಲಿ ನಾನು ನಿಂತ್ಕೊಂಡ್ರೆ ನಾನು ಯಾವಾಗ್ಲೂ ಆನಂದ ಸ್ವರೂಪಿಯಾಗಿರ್ಬೋದು. ನಾನು ಇದನ್ನ ಸಾಕ್ಷಿ ಭಾವದಿಂದ ನೋಡ್ಬಹುದು ಅಂತ. ಸಾಕ್ಷಿ ಭಾವದಿಂದ ಯಾವಾಗ ನೋಡಕ್ಕೆ ನಾವು ಪ್ರಾರಂಭ ಮಾಡ್ತೀವೋ ಅವಾಗ ಅವು ನಮ್ಮನ್ನ ಹೆಚ್ಚಾಗಿ ತೊಂದರೆಗೊಳಿಸಲ್ಲ. ಅದು ಮನಸ್ಸಿನ ಮೇಲೆ ಪರಿಣಾಮನೂ ಬೀರಂಗಿಲ್ಲ ನೋಡಮ್ಮ. ಮನಸ್ಸಿನ ಈಗ ಹೊರಗಡೆ ಸಹಿತ ನಮ್ಗೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಹೊರಗಡೆ ಏನೋ ಒಂದ್ ಆಗ್ತಾ ಇದ್ರು ಸಹಿತ ನಮ್ಗೆ ಅಷ್ಟು ಪರಿಣಾಮ ಬೀರೋದೇ ಇಲ್ಲ ಇವಾಗ, ಅಲ್ವಾ? ಅದಾಗ್ತೈತಿ. ನೀವ್ ಎಷ್ಟೊಂದು ಕ್ಲಾಸಸ್ ಇವಾಗ ಅಟೆಂಡ್ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಕಿವಿ ಮೇಲೆ ಬೀಳ್ತಾ ಇದೆ. ವಯಸ್ಸಿನ ಒಂದು ಪ್ರಭಾವನೂ ಇರುತ್ತೆ. ಅದ್ ನಾವು ವಯಸ್ಸು ನಮ್ಗೆ ಜಾಸ್ತಿ ಆಗ್ತಾ ಅನುಭವಗಳನ್ನ ನಾವು ಪಡೆದಿರ್ತೀವಿ. ಇದು ಇಷ್ಟೇ ಅನ್ನೋದು ಗೊತ್ತಾಗೋಗಿರುತ್ತೆ, ಬುದ್ಧಿವಂತರಾಗೋಗ್ಬಿಟ್ಟಿರ್ತೀವಿ. ಹಾಗೆ ಮತ್ತೆ ಈ ಜ್ಞಾನನು ಬಂದ ಮೇಲೆ ಸ್ವಲ್ಪ ಸ್ಥಿರವಾಗುತ್ತೆ, ಮನಸ್ಸು ಸಮಾಧಾನಕ್ಕೆ ಬಂದ್ಬಿಟ್ಟಿರುತ್ತೆ. ಹೌದೌದು. ಇವಾಗ ಈ ಯೋಗದಲ್ಲಿ ಕೂತ್ಕೊಂಡಾಗ, ಆ ಧ್ಯಾನಕ್ಕೆ ಕೂತ್ಕೊಂಡಾಗ ಮನಸ್ಸು ಅಲ್ಲಿ ನಿಲ್ಲುತ್ತೆ. ಅವಾಗ ನಿಲ್ಲುತ್ತೆ, ಅವಾಗ ನಿಲ್ಲುತ್ತೆ. ಯಾಕಂದ್ರೆ ಎಲ್ಲಾ ಜವಾಬ್ದಾರಿಗಳನ್ನ ಕಳ್ಕೊಂಡ್ಬಿಟ್ಟಿವಲ್ಲ ಈಗ. ಜವಾಬ್ದಾರಿಗಳಿಗೆ ಈಗ ನಮ್ಮ ಸಂಸಾರದಲ್ಲಿ ಜವಾಬ್ದಾರಿಗಳು ಇಲ್ಲ. ಈಗ ಏನು ಜವಾಬ್ದಾರಿ ಇದ್ರೆ ಈಗ ನಾವು ಈಗ ಈ ಸತ್ಸಂಗದಲ್ಲಿ ಬಂದಿದ್ದೇವಲ್ಲ, ಇದನ್ನ ಜ್ಞಾನ ತಗೊಳ್ಳೋದು ಒಂದೇ ಈಗ ಜವಾಬ್ದಾರಿ. ಆ ರೀತಿ ಆಗಿದೆ. ಧನ್ಯವಾದಗಳು ವಿಜಯಲಕ್ಷ್ಮಿ ಅವ್ರೆ. ನಾವು ಇವತ್ತು ಇಷ್ಟಕ್ಕೆ ನಿಲ್ಸೋಣ. 25ಕ್ಕೆ 26ರಿಂದ ಮುಂದಿನ ಸತ್ಸಂಗದಲ್ಲಿ ನೋಡೋಣ. ಆಯ್ತಮ್ಮ. ಹರಿ ಓಂ ಅಮ್ಮ. ಹರಿ ಓಂ. ಹರಿ ಓಂ. ನಾನ್ ಲೆಫ್ಟ್ ಆಗ್ಲಮ್ಮ? ಆಗ್ಬೋದು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಪರಮಸ್ತು.